ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹಿರೇಹೆಗಡಾಳು ಗ್ರಾಮದ ಹೊರವಲಯದಲ್ಲಿರುವ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಶ್ರೀ ಶಾರದಾ ಪೂಜೆ ಹಾಗೂ 2023-24ನೇ ಸಾಲಿನ ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಬೀಳ್ಕೊಡುವ ಕಾರ್ಯಕ್ರಮ ಜರುಗಿತು. ಪ್ರಾರಂಭದಲ್ಲಿ ಶ್ರೀ ಶಾರದಾಂಬೆಯ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ನಾಗರಾಜ್ ಕನ್ನೆಹಳ್ಳಿ, ತಾವು ಈ ಹಿಂದೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲರಾಗಿದ್ದ ಸಂದರ್ಭದಲ್ಲಿ ವಸತಿ ಶಾಲೆ ಕೂಡ್ಲಿಗಿ ಪಟ್ಟಣದ ಬಾಡಿಗೆ ಕಟ್ಟಡದಲ್ಲಿದ್ದು, ವಸತಿ ಶಾಲೆಗಾಗಿ ನೂತನ ಕಟ್ಟಡದ ಮಂಜೂರಾತಿಗಾಗಿ ಮಾಡಿದ ಹೋರಾಟ ಮತ್ತು ಹೋರಾಟಕ್ಕೆ ಸಾಥ್ ನೀಡಿದ ಅಂದಿನ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಅವರ ದೃಢ ಸಂಕಲ್ಪದಿಂದಾಗಿ ಮತ್ತು ಹಾಲಿ ಶಾಸಕರಾದ ಡಾಕ್ಟರ್ ಎನ್.ಟಿ. ನಿವಾಸರವರ ನೆರವಿನಿಂದಾಗಿ ನೂತನ ವಸತಿ ಶಾಲೆ ಕಟ್ಟಡ ಶೀಘ್ರವಾಗಿ ನಿರ್ಮಾಣವಾಯಿತು ಎಂದು ತಿಳಿಸಿದರು. ಗಾಂಧಿ ಸ್ಮಾರಕ ಸಮಿತಿಯ ಅಧ್ಯಕ್ಷರಾದಂತಹ ಡಿ ನಾಗರಾಜ್ ಸರ್ ಅವರೇ, ಹಾಗೇನೆ ಈ ವಸತಿ ಶಾಲೆಯ ಯುವ ಪ್ರಾಂಶುಪಾಲರು ಕ್ರಿಯಾಶೀಲರು ಆದಂತಹ ನಾಗರಾಜ್ ಸರ್ ಅವರೇ, ಜಗದೀಶ್ ಗೌಡ್ ಸರ್ ಅವರೇ, ವೀರಭದ್ರಯ್ಯ ಸರ್ ಮೆಂಬರ್ ಅವರೇ, ಮತ್ತೆ ನಮ್ಮ ಶಿವಕುಮಾರ್ ಸರ್, ನಮ್ಮ ಕೊಡಗು ಅಂದರೆ ಕಿತ್ತಳೆ ಹಣ್ಣು, ಕೊಡಗಿನಿಂದ ಬಂದು ವಿಜಯನಗರ ಜಿಲ್ಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಶಿವಕುಮಾರ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರೇ, ಗಣ್ಯರೇ, ಈ ವಸತಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ನಾವು ಕಳೆದ ವರ್ಷದ ಕಾರ್ಯಕ್ರಮವನ್ನು ನಾನು ಅಧ್ಯಕ್ಷತೆ ಇತ್ತು, ನಮ್ಮ ಗುರುಗಳು ಇದ್ರು, ಸರ್ ಇದ್ರು, ಎಲ್ಲರೂ ಮಾಡಿದ್ವಿ. ನಮ್ಮ 10ನೇ ತರಗತಿ ಕೊಠಡಿ ಇದೆ, ನೀವು ನೋಡಿದ್ರಲ್ಲ, ಆ ಕೊಠಡಿ ಮೇಲ್ಗಡೆ ಮಾಡ್ತಾ ಇದ್ವಿ ಪ್ರತಿ ವರ್ಷ ನಾವು ಕಾರ್ಯಕ್ರಮ. ಇವತ್ತು ಒಂದು ಹೊಸ ಈ ಪರಿಸರದ ಮಡಿಲಿನಲ್ಲಿ, ಅಂದ್ರೆ ನಿರಂತರವಾಗಿ ಪರಿವರ್ತನೆ ಅಂತಕ್ಕಂಥದ್ದು ಜಗತ್ತಿನ ನಿಯಮ. ಸೊ ಈ ಸುಂದರವಾಗಿರ್ತಕ್ಕಂಥ ಸಮಾರಂಭ, ಒನಕೆ ಓಬವ್ವ ವೀರವನಿತೆ ಒನಕೆ ಓಬವ್ವ ವೇದಿಕೆ ಇದು, ಅದನ್ನೇ ಹಾಕಿದ್ವಿ ನಾವು. ಯೋಚನೆ ಮಾಡುವಾಗ ನಮ್ಮ ಇಂಗ್ಲಿಷರು ನಾವು ವನಿತೆ ಹೆಸರು ಹಾಕಿದ್ರು ಒಳ್ಳೆಯದು ಅಂತ, ಅದನ್ನೇ ಆಗ್ಲಿ ನಮ್ಮ ದೇವಪ್ಪ ಸರ್ ಹೇಳಿದ್ರು, ನಾಳೆ ಗುಡೆಕೋಟೆ ಉತ್ಸವವಿದೆ, ಒನಕೆ ಓಬವ್ವ ಗುಡೆಕೋಟೆ ಬಿಡಲಾರದಂತಹ ನಂಟು, ಆ ಒಂದು ವೇದಿಕೆ ಇದು, ವೀರ ವನಿತೆ ಓಬವ್ವನ ವೇದಿಕೆ. ನಿನ್ನೆ ಸಂಜೆ ಒಂದು ಕಾರ್ಯಕ್ರಮ ಮಾಡಿದ್ವಿ ನಮ್ದಲ್ಲಿ ಬೀಚಿ ರಂಗಮಂದಿರ, ಕನ್ನಡ ಸಾಹಿತ್ಯ ಲೋಕಕ್ಕೆ ಬೀಚಿಯವರ ಕೊಡುಗೆಗಾಗಿ ನಮ್ಮ ಶಾಲೆಯ ರಂಗಮಂದಿರದ ಹೆಸರು ಬೀಚಿ ರಂಗಮಂದಿರ. ಸೊ ಹೀಗೆ ಇಂತಹ ಒಂದು ಅದ್ಭುತವಾದಂತಹ ವೇದಿಕೆ, ಈ ಶಾಲಾ ಕಟ್ಟಡಗಳನ್ನ ನೋಡಿ ದೇವಪ್ಪ ಸರ್ ಹೇಳಿದ್ರಲ್ಲ, ಯಾವುದೋ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಬಂದಿದ್ದೀನೇನೋ ಅನ್ನುವಂತಹ ಭಾವನೆ ಆಯಿತು. ಸೊ ಹಾಗಾಗಿ 2009ರಲ್ಲಿ ಇಡೀ ರಾಜ್ಯದಲ್ಲಿ 114 ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಆರಂಭ ಆದವು. ಅದರಲ್ಲಿ ಕೂಡ್ಲಿಗಿ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಕೂಡ ಒಂದು. ಆದರೆ ತುಂಬಾ ವರ್ಷಗಳವರೆಗೆ ನಮ್ಮ ವರ್ಕನಹಳ್ಳಿ ಕಿತ್ತೂರಾಣಿ ಕಟ್ಟಡ ಆಯಿತು, ವರ್ಲಹಳ್ಳಿ ಕಿತ್ತೂರಾಣಿ ಚೆನ್ನಮ್ಮ ಕಟ್ಟಡ ಆಯಿತು, ನಮ್ಮ ವಡ್ಡಿನಕಟ್ಟೆ ಕಿತ್ತೂರಾಣಿ ಚೆನ್ನಮ್ಮ ಕಟ್ಟಡ ಆಯಿತು. ಆದರೆ ಯಾಕೋ ಏನೋ ನಮ್ಮ ವಸತಿ ಶಾಲೆ ಕಟ್ಟಡ ತುಂಬಾ ದೀರ್ಘ ಟೈಮ್ವರೆಗೂ ಬಂತು. ನಾನು 2014ರಲ್ಲಿ ಜುಲೈ 5ರಂದು ಕರ್ತವ್ಯಕ್ಕೆ ಅಲ್ಲಿ ವರದಿ ಮಾಡ್ಕೊಂಡಾಗ ನೆಕ್ಸ್ಟ್ ಡೇನೆ ಹೋಗಿ ಹಳೆ ತಾಲೂಕು ಆಫೀಸಿತ್ತಲ್ಲಿ ಪಾಣಿ ತೆಗಿಸ್ತೆ ನಾನು. ಇದನ್ನೆಲ್ಲ ಭೂಮಿ ಪೂಜೆ ಮಾಡಿ ಇದನ್ನು ಮೊದಲು ಗುರುತಿಸಿದಂಥವ್ರು ಪೋಲಯ್ಯ ಸರ್ ಅಂತ ಇದ್ರು. ಇಲ್ಲಿದಾರಲ್ಲ ನಮ್ಮ ಗುರುಗಳು, ಇವರು ಆರೆಕೋಲ ಹಾಕಿ ಇಲ್ಲಿ ಭೂಮಿ ಪೂಜೆ ಮಾಡಿದಂಥವ್ರು ಮೊದಲನೇವ್ರು ಅವರೇ, ಸಿದ್ದೇಶ್ವರ. ಆ ಫೋಟೋಸ್ ಎಲ್ಲ ಇನ್ನೂ ನಾವು ಕಾಯ್ದಿದ್ದೀವಿ. ಆದರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೂ ನಮಗೂ ವಿವಾದ ಉಂಟಾಯಿತು. ಮಧ್ಯದಲ್ಲಿ ರಸ್ತೆ ಬಂದ್ಬಿಡ್ತು, ಸಾಸ್ಲವಾಡ ರಸ್ತೆ ಬಂದ್ಬಿಡ್ತು. ನಿರಂತರವಾಗಿ ಸುಮಾರು 5-6 ವರ್ಷ ನಾನು ಭೂಮಿಯ ವ್ಯಾಜ್ಯದ ರೀತಿಯಲ್ಲಿ, ನಮ್ಮ ವೈಯಕ್ತಿಕ ವ್ಯಾಜ್ಯ ಇರ್ತದಲ್ಲ ಆ ರೀತಿಯಲ್ಲಿ ಭೂಮಿಗಾಗಿ ಹೋರಾಟ ಮಾಡಿದೆ. ಆ ಸಂದರ್ಭದಲ್ಲಿ ಅನೇಕ ಮಹನೀಯರನ್ನು ನಾವು ನೆನೀಬೇಕು. ಸದಾ ನನಗೆ ಪ್ರೋತ್ಸಾಹವನ್ನು ಸಿದ್ದೇಶ್ವರ ಸರ್ ಕೊಡ್ತಾ ಇದ್ರು. ಅಂದಿನ ಶಾಸಕರಾಗಿದ್ದಂಥ ನಾಗೇಂದ್ರ ಸರ್ ಕೂಡ ನನಗೆ ಅದಕ್ಕೆ ಏನ್ ಬೇಕು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರು ಭೂಮಿಗಾಗಿನೇ. ಅವರು B.A. ಮಾದೇವಸ್ವಾಮಿ ಅವರು, ನಾವು ವಿಧಾನಸೌಧ ವಿಕಾಸಸೌಧದಲ್ಲಿ ಹೋದಂತ ಸಮಯದಲ್ಲಿ ಮೊನ್ನೆ ಕೂಡ ಸಿಕ್ಕರು ನನಗೆ, ಇವಾಗ ಮಿನಿಸ್ಟರ್ ಆಗಿದ್ದಾರೆ ನಾಗೇಂದ್ರ ಸರ್. ಎಲ್ಲ ಟೈಮ್ನಲ್ಲಿ ನನಗೆ ಮಾದೇವಸ್ವಾಮಿ ಅವರು, ನಾಗೇಂದ್ರ ಸರ್, ಇಲ್ಲಿ ನಮ್ಮ ಹಿರೇಹೆಗ್ಡಾಳಿನ ಶಿವಕುಮಾರ್ ಅಂತ ನಮ್ಮ ಸ್ನೇಹಿತರಿದ್ದಾರೆ, ಅವರು ನಮ್ಮ ಜೊತೆಗೆ ಬೆಂಗಳೂರು ತನಕ ಬಂದ್ರು. ಕೊಂಡಯ್ಯ ಸರ್ ಕರ್ಕೊಂಡು ಹೋದ್ವಿ,
ಕೊಂಡಯ್ಯ ಸರ್ ಕೂಡ ಸಹಾಯ ಮಾಡಿದ್ರು. ಸೊ ಇಷ್ಟಾದ್ಮೇಲೆ ಭೂಮಿಗಾಗಿ ನಮ್ಮ IAS ಆಫೀಸರ್ ಇವತ್ತು ಗೋಯಲ್ ಅವರ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಕೂಡ ನನಗೆ ಸಹಾಯ ಮಾಡಿದ್ರು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಭೂಮಿಯ ಸಮಸ್ಯೆಯನ್ನ ಇತ್ಯರ್ಥಪಡಿಸ್ಕೊಂಡು ಕೊನೆಗೆ ಬಂದಾಗ ಅಲ್ಲಿ ಹಿರೇಹೆಗ್ಡಾಳ್ನಲ್ಲಿ ಮಾಡಬೇಕು ಅಂತ ಆ ಭೂಮಿ ಕ್ಯಾನ್ಸಲ್ ಆಯ್ತು, ವಾಗು ಇದೆ ಅಂತ. ಪುನಃ ಈ ಭೂಮಿನಾದ್ರೂ ಉಳಿಸ್ಕೋಬೇಕು ಅಂತಂದು ನಾನು ಜಿದ್ದಿಗೆ ಬಿದ್ದೆ ಬಳ್ಳಾರಿ DC ಆಫೀಸ್ನಲ್ಲಿ. ಈ ಭೂಮಿನೂ ಕೊಡಲ್ಲ ಅಂತ. ಈ ಭೂಮಿಗೆ ಇಲ್ಲಿ ಬಂದ್ರೆ ದಿನಾ ನಮಗೆ ಫಾರೆಸ್ಟ್ನರಿಗೂ ನಮಗೂ ಜಗಳ. ಸ್ವಲ್ಪ ನಮ್ಮ ಶಂಕರಪ್ಪ ಸರ್ಗೆ ಅಷ್ಟೇ ನೆನಪಿದೆ, ಉಳಿದ ಯಾವ ಸಿಬ್ಬಂದಿಗಳಿಗೂ ಅಷ್ಟೊಂದು ನೆನಪಿಲ್ಲ. ಯಾಕಂದ್ರೆ ಹಿಂದಿದ್ದಂತ ಸಿಬ್ಬಂದಿಗಳು ನಾವೆಲ್ಲ ಒಂಥರ ಸಮರ ಸೇನಾನಿಗಳ ತರ ಬಂದ್ಬಿಡ್ತಿದ್ವಿ. ಸಿಬ್ಬಂದಿಗಳೆಲ್ಲ ಫಾರೆಸ್ಟ್ನರು ಯಾರು ಬಂದ್ರು ಅಂದ್ರೆ ನಾವೆಲ್ಲ ಒಂದಾಗಿ ಬಂದು ನಮ್ಮ ಭೂಮಿ ಇದು ನಮಗೆ ಮಂಜೂರಾಗಿತ್ತು, ಆದ್ರೆ ಮಾಡಕ್ ಬಿಡ್ತಾ ಇರ್ಲಿಲ್ಲ ಇಲ್ಲಿ ಬಿಲ್ಡಿಂಗ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ಕೊನೆಗೆ ಅದನ್ನು ಕೊಡಲ್ಲ ಅಂದ್ರು. ದಿಢೀರ್ ಅಂತ ಹೋಗಿ ನಾಗೇಂದ್ರ ಸರ್ ಹತ್ರ ಕೇಳಿದೆ, ಸರ್ ನೀವು ಈ ಭೂಮಿ ಉಳಿಸ್ಲೇಬೇಕು ಅಂತ ಒಂದು ಲೆಟರ್ ಕೊಡಿ ಅಂತ. ನಾಗೇಂದ್ರ ಏನು ನೀನ್ ಲೆಟರ್ ಮಾಡ್ಕೊಂಬ, ನೀನ್ ಏನ್ ಬೇಕು ನಾನು ಸೈನ್ ಮಾಡ್ಕೊಡ್ತೀನಿ ಅಂದ್ರು ನಾಗೇಂದ್ರ ಸರ್. ಸೊ ನಾನು ಒಂದು ಲೆಟರ್ ಡ್ರಾಫ್ಟ್ ಮಾಡ್ಕೊಂಡು ಹೋಗಿ DC ಅವರಿಗೆ, ಸಮೀರ್ ಶುಕ್ಲಾ ಅಂತ DC ಅವರಿದ್ರು, ಆ ಭೂಮಿ ಕೊಡದೇ ಇದ್ರು ಚಿಂತಿಲ್ಲ, ಈ ಭೂಮಿ ಮಾತ್ರ ನಮಗೆ ಇರಲೇಬೇಕು. ಅಷ್ಟೊತ್ತಿಗೆ ಯಾವ ಬೇರೆಯವರು ನಾಗರಾಜ್ ಹಿರೇಹೆಗ್ಡಾಳ್ ಬೇಡ, ಶಿವಪುರ ಮತ್ತೆ ಬೇರೆ ಊರಿಗೆ ಕೊಟ್ಬೇಡ ಈ ಶಾಲೆನ ಅಂತ ಶುರು ಮಾಡಿದ್ರು. ನಾಗೇಂದ್ರ ಸರ್ ನನಗೆ ಸಜೆಸ್ಟ್ ಮಾಡಿದ್ರು, ಸರ್ ಹಂಗೆ ಅನ್ಬೇಡಿ ಸರ್, ಈ ಶಾಲೆ ಶಾಂಕ್ಷನ್ ಆಗಿರೋದೇ ಹಿರೇಹೆಗ್ಡಾಳ್ಗೆ ಮಂಜೂರಾಗಿರೋದು, ಮತ್ತೆ ಅಲ್ಲಿಯ ಸ್ಥಳೀಯರೆಲ್ಲ ಇಲ್ಲಿದ್ದಾರೆ. ಈಗ ಹಿರೇಹೆಗ್ಡಾಳ್ ಗ್ರಾಮದವರು ಬಂದು ಮತ್ತೆ ಸಮಸ್ಯೆ ಆಗುತ್ತೆ ಸರ್ ಅಂತ ಹೇಳಿದಾಗ ಅವರು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಸೋರ್ ನಾವಾಗಿರ್ಬೇಕು.